ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಯೋಧ್ಯೆ ರಾಮನ ಹುಂಡಿಯ ರಣರೋಚಕ ಸತ್ಯ. ರಾಮನ ಭಕ್ತರೇ, ಈ ಸುದ್ದಿ ಕೇಳಿದ್ರೆ ನೀವು ಶಾಕ್ ಆಗೋದ್ ಗ್ಯಾರಂಟಿ. ಅಯೋಧ್ಯೆ ದುಡ್ಡು ತಿನ್ನೋಕೆ ಅದಂತ ಪ್ಲಾನ್ ಆಗಿತ್ತು ಗೊತ್ತಾ? ಶ್ರೀರಾಮನ ಹುಂಡಿ ಕಳ್ಳತನಕ್ಕೂ ಕರ್ನಾಟಕಕ್ಕೂ ಲಿಂಕ್ ನೋಡಿ. ಶ್ರೀರಾಮನ ಹುಂಡಿ ಕಳ್ಳತನಕ್ಕೂ ಮತ್ತು ನಮ್ಮ ಕರ್ನಾಟಕಕ್ಕೂ ಲಿಂಕ್ ಇದೆ. ಹೇಗೆ? ರಾಮನ ದೇಣಿಗೆಗೂ ಕರ್ನಾಟಕಕ್ಕೂ ಇರುವ ನಂಟೇನು ಗೊತ್ತಾ? ರಾಮ ರಾಜ್ಯದ ರಾಕ್ಷಸರು ಕರ್ನಾಟಕದಲ್ಲೂ ಇದ್ದಾರಾ? ಎಸ್ಐಟಿ ತನಿಖೆಯಿಂದ ಅಯೋಧ್ಯೆ ಅಸಲಿ ಎತ್ತು ಬಯಲಾಗಿದೆ. ಹೇಗೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಮನ ಹುಂಡಿ ರಹಸ್ಯದ ರೋಚಕ ಸ್ಟೋರಿ. ಕರ್ನಾಟಕಕ್ಕೆ ಹೇಗೆ ಲಿಂಕ್ ಆಗಾದ್ರೆ? ಇದು ರಾಮ ಮಂದಿರ ಹುಂಡಿ ಕಳ್ಳತನದ ರೋಚಕ ಸ್ಟೋರಿ. ದೇಣಿಗೆ ಬಂದಿದ್ದ ಕ್ವಿಂಟಾಲ್ ಗಟ್ಟಲೆ ಬೆಳ್ಳಿ, ಕೆಜಿ ಗಟ್ಟಲೆ ಚಿನ್ನಕ್ಕೆ ಸಖತ್ ಸ್ಕೆಚ್ ಹಾಕಿದ್ರು. ದೇಣಿಗೆ ಬಂದಿದ್ದು ಬರೋಬ್ಬರಿ 944 ಕೆಜಿ, ಅರ್ಥಾತ್ 9.45 ಕ್ವಿಂಟಾಲ್ ಬೆಳ್ಳಿ. ಇದು ರಾಮ ಮಂದಿರ ಹುಂಡಿ ಕಳ್ಳತನದ ರೋಚಕ ಸ್ಟೋರಿ. ದೇಣಿಗೆ ಬಂದಿದ್ದ ಕ್ವಿಂಟಾಲ್ ಗಟ್ಟಲೆ ಬೆಳ್ಳಿ, ಕೆಜಿ ಗಟ್ಟಲೆ ಚಿನ್ನಕ್ಕೆ ಸಖತ್ ಸ್ಕೆಚ್ ಹಾಕಿದ್ರು. ದೇಣಿಗೆ ಬಂದಿದ್ದು ಬರೋಬ್ಬರಿ 944 ಕೆಜಿ, ಅಂದ್ರೆ 9.45 ಕ್ವಿಂಟಾಲ್ ಬೆಳ್ಳಿ. ಭಕ್ತರು ಕಾಣಿಕೆಯಾಗಿ ಕೊಟ್ಟಿದ್ದಂತ 26 ಕೆಜಿ ಚಿನ್ನಾಭರಣವನ್ನ ಅಬೇಸ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಅಯೋಧ್ಯೆ ಹುಂಡಿ ಹೊಡೆದ ಕಳ್ಳರಿಂದ ಕರ್ನಾಟಕದಲ್ಲಿ ಬಿಗ್ ಸ್ಕೆಚ್. ಅಯೋಧ್ಯೆಯಿಂದ ಕರ್ನಾಟಕಕ್ಕೆ ಬೆಳ್ಳಿ ಚಿನ್ನ ಕಳಿಸೋದಕ್ಕೆ ಪ್ಲಾನ್ ಹಾಕಿದ್ರು ಆ ಕಳ್ಳರು. ಕ್ವಿಂಟಾಲ್ ಗಟ್ಟಲೆ ಇದ್ದ ಬೆಳ್ಳಿ ಚಿನ್ನವನ್ನ ಕರಗಿಸೋದಕ್ಕೆ ಮುಂದಾಗಿದ್ರು ಈ ಧೂರ್ತರು. ಚಿನ್ನಾಭರಣ ಕರಗಿಸಿ ಬಿಸ್ಕೆಟ್ ಮಾಡಿಟ್ಟುಕೊಳ್ಳೋದಕ್ಕೆ ತಂತ್ರವನ್ನ ಹೆಣೆದಿದ್ರು ಕಳ್ಳರು. ಯಾರಿಗೂ ಡೌಟ್ ಬರದ ರೀತಿಯಲ್ಲಿ ಇವರು ಪ್ಲಾನ್ ಮಾಡ್ಕೊಂಡಿದ್ರು. ನೋಡಿ, ಚಿನ್ನಾಭರಣವನ್ನ ಕರಗಿಸೋದು, ಅದಾದ ನಂತರ ಅದನ್ನ ಬಿಸ್ಕೆಟ್ ರೀತಿಯಲ್ಲಿ ಮಾಡಿ ಇಟ್ಕೊಂಡು ಬಿಟ್ರೆ ಯಾರಿಗೂ ಅನುಮಾನ ಬರಲ್ಲ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರು ಇವರು. ಉತ್ತರ ಪ್ರದೇಶದ ಜ್ಯುವೆಲ್ಲರಿ ಶಾಪ್ಗಳಿಗೆ ಹೋದ್ರೆ ಸತ್ಯ ಬಯಲಾಗುವ ಭೀತಿ. ಅದಕ್ಕಾಗಿ ಬೈ ರೋಡ್, ಚಾರ್ಟೆಡ್ ಫ್ಲೈಟ್, ರೈಲು ಮುಖೇನ ಬರುವುದಕ್ಕೆ ಇವರು ಪ್ಲಾನ್ ಮಾಡ್ಕೊಂಡಿದ್ರು. ಒರಿಜಿನಲ್ ಬೆಳ್ಳಿ ಚಿನ್ನ ಆಭರಣ ಜಾಗದಲ್ಲಿ ನಕಲಿ ಇಡೋದಕ್ಕೆ ಸ್ಕೆಚ್ ಹಾಕಿದ್ರು. ಅದೆಲ್ಲವನ್ನು ಕರಗಿಸಿದ್ದಲ್ಲಿ ಕಳ್ಳತನ ಗೊತ್ತೇ ಆಗಲ್ಲ ಅಂತ ಅನ್ಕೊಂಡಿದ್ರು ಇವರು. ಅದಕ್ಕಾಗಿ ಕರ್ನಾಟಕದಲ್ಲಿ ಕೆಲವರನ್ನ ಸಂಪರ್ಕಿಸಿದ್ರಂತೆ. ಅಯೋಧ್ಯೆ ಕಳ್ಳರು ಕರ್ನಾಟಕದ ಕೆಲವರನ್ನ ಸಂಪರ್ಕ ಮಾಡಿದ್ರಂತೆ. ಅಷ್ಟರಲ್ಲಾಗಲೇ ಕಳ್ಳತನ ಲೀಕ್ ಆಗಿ ಖದೀಮರ ಪ್ಲಾನ್ ಎಲ್ಲವೂ ಕೂಡ ಫೇಲ್ ಆಗಿದೆ. ಸಾವಿರಾರು ಕೋಟಿ ಗಟ್ಟಲೆ ಬಂದ ನಗದು ಹಣದ ಲೆಕ್ಕ ಕಲೆ ಆಗ್ತಾ ಇದೆ ಈಗ ಎಸ್ಐಟಿ. ದೇಣಿಗೆ ಬಂದ ಚಿನ್ನ, ಬೆಳ್ಳಿ ಆಭರಣದಲ್ಲಿ ಮತ್ತಷ್ಟು ಮಿಸ್ ಆಗಿರುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಬಂಧಿತರನ್ನ ಮತ್ತಷ್ಟು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇವರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡಬಾರ್ದು. ಯಾಕಂತ ಅಂದ್ರೆ ಇಡೀ ದೇಶದ ಜನರ ಭಾವನೆಯ ಜೊತೆಗೆ ಆಟ ಆಡಿದ್ದಾರೆ ಇವರು. ಎಷ್ಟೋ ವರ್ಷಗಳಿಂದ ಸಾಕಷ್ಟು ಜನ ತ್ಯಾಗ ಬಲಿದಾನಗಳಿಂದ ಕಟ್ಟಿರುವಂತ ಅಯೋಧ್ಯ ರಾಮ ಮಂದಿರ, ರಾಮನಿಗೆ ಅವಮಾನ ಮಾಡಿದ್ದಾರೆ. ರಾಮನ ಭಕ್ತರ ಭಾವನೆಗೆ ಇವರು ಧಕ್ಕೆ ತಂದಿದ್ದಾರೆ. ಅಯೋಧ್ಯೆ ಬಳಿಕ 2 ಪುಣ್ಯಕ್ಷೇತ್ರಗಳಲ್ಲಿ ದೇಣಿಗೆ ಟೆನ್ಷನ್ ಶುರುವಾಗಿದೆ. ಕೇದಾರನಾಥ, ಬದ್ರಿನಾಥ ಕ್ಷೇತ್ರದಲ್ಲೂ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಭಕ್ತರಿಂದ ದೇಣಿಗೆ ಕುರಿತು ತನಿಖೆಗೆ ಆದೇಶಿಸಿದ ಬಿಕೆಟಿಸಿ, ಬದ್ರಿನಾಥ್ ಕೇದಾರನಾಥ ಟೆಂಪಲ್ ಕಮಿಟಿ. ಬಿಕೆಟಿಸಿ ಅಂದ್ರೆ 2 ಕ್ಷೇತ್ರಗಳಲ್ಲೂ ಕೂಡ ದೇಣಿಗೆ ಕಳ್ಳತನ ಕುರಿತು ಭಾರಿ ಸುದ್ದಿ ಓಡಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅನಾಮಿಕರ ಪೋಸ್ಟ್ ವೈರಲ್ ಆಗ್ತಾ ಇರೋದು. ಊಹಾಪೋಹದ ಹಿಂದಿನ ಸತ್ಯ ತಿಳಿಯೋದಕ್ಕೆ ತನಿಖೆಗೆ ಆದೇಶವನ್ನ ಹೊರಡಿಸಲಾಗಿದೆ.
ದೇಣಿಗೆ ಕಳುವು ಕುರಿತು ತನಿಖೆಗೆ ಹೊಸ ಸಮಿತಿಯನ್ನ ರಚಿಸಿದ್ದಾರೆ ಬಿಕೆಟಿಸಿ. ದೇವಸ್ಥಾನಗಳಲ್ಲಿನ ಕೆಲ ಸಿಬ್ಬಂದಿಯಿಂದ ವಿವರಣೆಯನ್ನ ಕೇಳಿದೆ ಬಿಕೆಟಿಸಿ. ಬದ್ರಿನಾಥ್, ಕೇದಾರನಾಥದ ಹುಂಡಿ ಮೇಲೂ ಕಳ್ಳತನದ ಕರಿನೆರಳು ಬಿದ್ದಿದೆ. ನಿಜಕ್ಕೂ ಆ ಎರಡು ಟೆಂಪಲ್ಗಳಲ್ಲೂ ದೇಣಿಗೆ ಹಣ ಕಳುವಾಗಿದೆಯಾ? ಅಯೋಧ್ಯೆ ಬಳಿಕ ಭಾರೀ ಕುತೂಹಲ ಮೂಡಿಸಿದ ಬಿಕೆಟಿಸಿ ತನಿಖಾ ಹೆಜ್ಜೆ. ದೇಗುಲಗಳ ಸಿಸಿಟಿವಿ ದೃಶ್ಯ, ದೇಣಿಗೆ ದಾಖಲೆಗಳ ಪರಿಶೀಲನೆ ಎಲ್ಲವೂ ಕೂಡ ನಡೀತಾ ಇದೆ. ಅಷ್ಟೇ ಅಲ್ಲ, ಭಕ್ತರು ಕೊಟ್ಟಿರೋ ಬೆಳ್ಳಿ ಬಂಗಾರದ ಕುರಿತು ಲೆಕ್ಕ ಕೇಳಿದೆ ಬಿಕೆಟಿಸಿ. ಭಕ್ತರು ಕೊಟ್ಟಿರೋ ಬೆಳ್ಳಿ ಬಂಗಾರ ಎಷ್ಟು ಅನ್ನೋದರ ಬಗ್ಗೆ ಲೆಕ್ಕವನ್ನ ಕೇಳಿದೆ ಬಿಕೆಟಿಸಿ. होने के नाते बीकेटीसी अध्यक्ष होने के नाते मैं सुबह से जो एक सोशल मीडिया में देख रहा हूं कि मीडिया में जिस कर्मचारी को मेरा निजी सचिव बताया जा रहा है, मैं आपके संज्ञान में लाना चाहता हूं कि मेरा कोई भी निजी सचिव नहीं है। संबंधित कर्मचारी श्री बद्रीनाथ केदारनाथ मंदिर समिति का नियमित कर्मचारी है, जो विगत 3 अध्यक्षों के कार्यकाल में उन अध्यक्षों के साथ में रहा है। और उसके संबंध में प्रसारित किए जा रहे जो आरोप हैं, अगर वो आरोप सही पाए जाते हैं तो मैं पूरी जिम्मेदारी के साथ कहता हूं कि उसके खिलाफ कठोर से कठोर कार्रवाई की जाएगी। इस पर किसी को भी कहीं कोई बख्शा नहीं जाएगा। लेकिन मैं इतना भी कहना चाहता हूं कि मंदिर समिति के बारे में उसकी छवि देश प्रदेश देश दुनिया के लाखों करोड़ों श्रद्धालुओं की आस्था मंदिर समिति से जुड़ी हुई है। किसी भी प्रकार की बिना तथ्य के, बिना पूर्ण जानकारी के किसी भी प्रकार से ऐसी भ्रामक समाचारों को या भ्रामक बातों को सोशल मीडिया में न चलाएं। आपके पास अगर कोई तथ्य हैं, कोई सबूत हैं, तो आप जो मुख्य कार्यकारी अधिकारी हैं उनके पास आप उनको भेज सकते हैं, उसको भी जांच में शामिल किया जाएगा। लेकिन जैसे ही मेरी संज्ञान में ये विषय आया था, मैंने तत्काल इस पर जो है कि उन सभी का जो कर्मचारी, मैंने कहा कि उनका स्पष्टीकरण के लिए उनको बोल दिया था, उनको स्पष्टीकरण नोटिस दे दिया गया है। और इसमें जांच कमेटी भी जो है कि गठित की जा रही है। तत्कालीन जांच कमेटी अपनी रिपोर्ट प्रेषित करेगी और मैंने फिर कहा कि अगर इसमें कोई भी दोषी होगा तो उसके खिलाफ सख्त से सख्त कार्रवाई की जाएगी। बीकेटीसी अध्यक्ष होने के नाते मैं सुबह से जो एक सोशल मीडिया में देख रहा हूं कि मीडिया में जिस कर्मचारी को मेरा निजी सचिव बताया जा रहा है, मैं